ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಪಾರ್ಶ್ವವಾಯುಗೆ ತುತ್ತಾಗಿ ಹಾಸಿಗೆ ಹಿಡಿದಿರು ಚಿನ್ನೇಗೌಡರ ಚಿಕಿತ್ಸಾ ವೆಚ್ಚ ಭರಿಸಲಾಗದೆ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುತ್ತಿದೆ. ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿ ಹೆಸರು ಪಡೆದಿದ್ದರೂ ಗಡ್ಡಪ್ಪ ಕುಟುಂಬದ ಬಡತನ ದೂರವಾಗಿಲ್ಲ. ಯಾವ ಚಿತ್ರಕ್ಕೂ ಗಡ್ಡಪ್ಪಕ್ಕೆ 55,000ಕ್ಕಿಂತ ಹೆಚ್ಚಿನ ಸಂಭಾವನೆಯೂ ಸಿಕ್ಕಿಲ್ಲ. ಪಾಂಡವಪುರ ಮಂಡ್ಯ ರಸ್ತೆಯ ನೊದೆಕೊಪ್ಪಲು ಗ್ರಾಮದಲ್ಲಿ ಸದ್ಯ ಗಡ್ಡಪ್ಪ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಚಿನ್ನೇಗೌಡರ ಚಿಕಿತ್ಸಾ ವೆಚ್ಚ ಭರಿಸಲು ಪುತ್ರಿಯರ ಬಳಿಯೂ ಹಣವಿಲ್ಲ. ಚಿತ್ರರಂಗದ ಯಾರೊಬ್ಬರೂ ಕೂಡ ಗಡ್ಡಪ್ಪ ಅನಾರೋಗ್ಯಕ್ಕೆ ಸ್ಪಂದಿಸದೇ ಇರುವುದು ಗಡ್ಡಪ್ಪ ಪುತ್ರಿಯರ ನೋವಿಗೆ ಕಾರಣವಾಗಿದೆ. ಇನ್ನು ಈ ಸಂಬಂಧ ಚಿನ್ನೇಗೌಡರ ಪುತ್ರಿ ಜೊತೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ತಿಥಿ ಸಿನಿಮಾದ ಮುಖಾಂತರ ಸ್ಟಾರ್ ನಟನ ರೀತಿಯಲ್ಲಿ ಪ್ರಖ್ಯಾತಿ ಹೊಂದವರು ಗಡ್ಡಪ್ಪ. ಆದರೆ ಇದೀಗ ಅದೇ ಗಡ್ಡಪ್ಪ ಅವರು ಒಂದು ಅನಾರೋಗ್ಯಕ್ಕೀಡಾಗಿದ್ದಾರೆ. ಅನಾರೋಗ್ಯಕ್ಕೀಡಾಗಿ ಹಾಸಿಗೆ ಹಿಡಿದಿದ್ದಾರೆ. ಅಷ್ಟಕ್ಕೂ ಅವರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳಾದ್ರೂ ಏನು, ಅವ್ರ ಹಾಸಿಗೆ ಹಿಡಿಯೋದಕ್ಕೆ ಪ್ರಮುಖವಾದಂಥ ಕಾರಣಗಳಾದ್ರೂ ಏನು, ಅದನ್ನ ತಿಳಿಸ್ಕೊಳ್ಳೋಣ. ಅವರ ಒಂದು ಮಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಆರೋಗ್ಯದ ಸ್ಥಿತಿ ಕುರಿತು ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಅಮ್ಮ, ಈಗ ನಿಮ್ಮ ತಂದೆಯವರು ಗಡ್ಡಪ್ಪ ಅವರಿಗೆ ಒಂದು ಅನಾರೋಗ್ಯಕ್ಕೀಡಾಗಿದ್ದಾರೆ. ಏನು ಅವ್ರಿಗೆ ಕಾಡ್ತಿರ್ತಕ್ಕಂಥ ಸಮಸ್ಯೆ ಆದರೂ ಏನು? ಅವ್ರಿಗೆ ಸಮಸ್ಯೆ ಅಂತಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಸರ್. ಹಾರ್ಟಲ್ಲಿ ಹೋಲಿದೆ ಅಂದ್ಬಿಟ್ಟು ಮೊದಲೇ ಇದು ಆಪ್ರೇಷನ್ ಎಲ್ಲ ಮಾಡ್ಸೋಕ್ಕೆ ನೋಡಿದೆ. ಅವ್ರಿಗೆ ಏಜ್ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಟ್ಯಾಬ್ಲೆಟ್ಸಲ್ಲೇ ತೊಗೊಂಡು ಇರಬೇಕು ಅಂತ ಹೇಳಿದರು. ಅದೇ ಥರ ಇದ್ದರು ಸರ್. ಒಂದು 5 ವರ್ಷ ಟ್ಯಾಬ್ಲೆಟ್ಸ್ ಎಲ್ಲ ಇದ್ದರು. ಈಗ ಇದ್ದಕ್ಕಿದ್ದಂಗೆ ಅವ್ರಿಗೆ BP ಜಾಸ್ತಿಯಾಗಿ ಸ್ಟ್ರೋಕ್ ಥರ ಆಗ್ಬಿಟ್ಟಿದೆ ಸರ್. ಅವ್ರಿಗೆ ಮಾತು ಏನೂ ಆಡೋಕ್ಕಾಗ್ತಾಯಿಲ್ಲ. ಅದು ಅಲ್ಲದೆ ಸ್ವಲ್ಪ ಬಲದಗೈಗೆ ಸ್ಟ್ರೋಕ್ ಆಗಿರೋದ್ರಿಂದ ಅವರು ಊಟ ಮಾಡೋಕ್ಕೆ ಸ್ವಲ್ಪ ಹಿಂಸೆ. ಎಡದಗೈಲೇ ಮಾಡ್ತಾರೆ. ಮಾತು ಬರ್ತಾಯಿಲ್ಲ ಸರ್ ಅವ್ರಿಗೆ. ಅದರಿಂದ ತೋರಿಸಿದ್ದೀವಿ. ಡಾಕ್ಟ್ರ್ ಹೇಳಿದ್ದಾರೆ ಒಂದು ತಿಂಗಳಾಗುತ್ತೆ ಬರೋದು, ಲೇಟ್ ಆಗುತ್ತೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಆಮೇಲೆ ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಅವ್ರಿಗೆ. ಈಗ ಜಾಸ್ತಿ ತಿಂತಾ ಇಲ್ಲ, ಏನಿಲ್ಲ, ಸ್ವಲ್ಪನೇ ತಿಂತಾಯಿದ್ದಾರೆ. ಅದರಿಂದ ಅವ್ರಿಗೆ ತುಂಬ ಇದಾಗಿದೆ ಸರ್ ಅವ್ರಿಗೆ. ಈಗ ನೀವು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಇದು ತಿಥಿ ಸಿನಿಮಾ ಅಂದರೆ ಅವರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಇದ್ದಂಥ ಸಮಸ್ಯೆನ ಹಿಂದೆ ಇತ್ತಾ? ತಿಥಿ ಅದಕ್ಕಿಂತ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್. ತಿಥಿ ಆದಮೇಲೆ ಅವ್ರಿಗೆ ಪ್ರಾಬ್ಲಮ್ ಅಂದರೆ ಶೂಟಿಂಗ್ ಮುಗಿಸಿ ಹತ್ತತ್ರ ಇನ್ನೇನೋ ರಿಲೀಸ್ ಆಗೋ ಸಮಯದಲ್ಲಿ ಆ ಥರ ಆಗಿದ್ದು ಸರ್ ಅವ್ರಿಗೆ. ಆ ಥರ ಆಗಿದ್ದರಿಂದ ಹಿರೇಗೌಡರವರೇ ಕರ್ಕೊಂಡೋಗಿ ಎಲ್ಲ ತೋರಿಸಿ ಎಲ್ಲ ಫುಲ್ ಅವ್ರದ್ದು ಏನಿದೆ ಅವ್ರದ್ದು ಎಲ್ಲ ಖರ್ಚು ವೆಚ್ಚ ಅವರೇ ನೋಡಿದ್ದೆ ಸರ್. ಆವಾಗ ಪ್ರತಿಯೊಂದು ಅವರ ಮಾತ್ರೆಯಿಂದ ಹಿಡಿದು ಪ್ರತಿಯೊಂದು ಟೆಸ್ಟು ಎಲ್ಲ ಪೂರ್ತಿ ಇದು ಅವರೇ ವಹಿಸ್ಕೊಂಡು ಮಾಡಿಕೊಟ್ಟಿದ್ರು ಸರ್ ಹಿರೇಗೌಡರವರು. ಅದು ಬಿಟ್ಟರೆ ನಮಗೆ ಇನ್ಯಾರೂ ಸಹಾಯಕ್ಕೆ ಅಂತ ಯಾರೂ ಬಂದಿಲ್ಲ. ಆಮೇಲೆ ಇದಿಷ್ಟು ಗಡ್ಡಪ್ಪ ಅವರ ಪುತ್ರಿ ಶೋಭಾ ಅವರು ಹೇಳ್ತಕ್ಕಂಥ ಮಾತು. ಏನು ಗಡ್ಡಪ್ಪ ಅವರು ಹಾಸಿಗೆಯನ್ನು ಹಿಡಿದಿದ್ದಾರೆ, ಬೇಗ ಗುಣಮುಖರಾಗಿ ಅವರು ಸಿನಿಮಾದಲ್ಲಿ ಎಂದಿನಂತೆ ತೊಡಗಿಸ್ಕೊಳ್ಳಿ ಅನ್ನುವಂಥದ್ದೇ ನಮ್ಮ ಅಭಿಪ್ರಾಯ ಕೂಡ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮೋಹನ್ ರಾಜ್, TV5 ಮಂಡ್ಯ.